ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಹಾಲ್ಕೀರು ಅಥವಾ ಶಾವಿಗೆ ಪಾಯಸ ಅಂತಲೂ ಕರಿಬೋದು. ಯಾರಿಗೆಲ್ಲ ಹಾಲ್ಕೀರು ಇಷ್ಟ ಬನ್ನಿ, ನಾನು ಯಾವ ರೀತಿ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನಿಮಗೂ ಕೂಡ ಹೇಳ್ಕೊಡ್ತೀನಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡಲ್ಲ, ಇರೋದ್ರಲ್ಲೇ ಸಿಂಪಲ್ಲಾಗಿ ಬಟ್ ಟೇಸ್ಟಿಯಾಗಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು 10-12 ಬಾದಾಮಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾದಾಮಿನ ನೀರಲ್ಲಿ ನೆನೆಸಿಟ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೋಬೇಕು. ಆನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೋಬೇಕು. ಕಟ್ ಮಾಡಿಟ್ಕೊಂಡಿರೋಂಥ ಬಾದಾಮಿ ಆ್ಯಂಡ್ 3 ಸ್ಪೂನಷ್ಟು ಬಾದಾಮ್ ಪೌಡ್ರು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ದ್ರಾಕ್ಷಿ, 1 ಕಪ್ ಸಕ್ಕರೆ, ಒಂದು 3 ಏಲಕ್ಕಿ, ಇಷ್ಟೇ ಇಂಗ್ರೀಡಿಯೆಂಟ್ಸು. ಮತ್ತು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಹಾಲು ಮತ್ತು ಶಾವಿಗೆ. ಫಸ್ಟು ಒಂದು ಬಾಣಲಿಗೆ ಆಯಿಲ್, 1 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಶಾವಿಗೆನ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಶಾವಿಗೆ ಯಾವ ಥರ ಫ್ರೈ ಮಾಡ್ಕೊತೀವೋ ಪಾಯಸ ಅಷ್ಟೇ ರುಚಿಯಾಗಿ ಬರುತ್ತೆ. ಹಸಿ ಇದ್ದರೆ ಚೆನ್ನಾಗಿರಲ್ಲ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಆಯಿಲ್ ಬದಲು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗೇ ಬರುತ್ತೆ. ಸ್ವೀಟ್ ಅಂದರೆ ತುಪ್ಪ ಆ್ಯಡ್ ಮಾಡ್ಕೋಬೋದು. ಸೊ ನಾನು ತುಪ್ಪ ಇರಲಿಲ್ಲ ಅಂತ ಆಯಿಲ್ನೇ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಇದ್ದರೆ ತುಪ್ಪನೇ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಅದಕ್ಕೆ ಬರೋವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ಪೀಸ್ ಮಾಡಿಟ್ಕೊಂಡಂಥ ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನಿಮಗೆ ಗೊತ್ತಾಗುತ್ತಲ್ಲ, ದ್ರಾಕ್ಷಿ ಎಲ್ಲ ನೋಡಿ ಈ ರೀತಿ ಆದರೆ ಸಾಕು. ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ, ಜಾಸ್ತಿ ಕೂಡ ಫ್ರೈ ಮಾಡಬಾರ್ದು, ಈ ಹದದಲ್ಲಿದ್ದರೆ ಸಾಕು. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಕೋಬೇಕು. ಆ ಪಾತ್ರೆಗೆ ಒಂದು ದೊಡ್ಡ ಲೋಟದಷ್ಟು ಹಾಲಿನ ಜೊತೆ 3/4 ಕಪ್ಪಷ್ಟು ನೀರು ಹಾಕ್ಕೋಬೇಕು. ಯಾಕಂದರೆ ಶಾವಿಗೆ ಅದರಲ್ಲೇ ಬೇಯಬೇಕಲ್ಲ. ಸೊ 1/4 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಬಟ್ ನಾನು ಮಾಡೋದು ಈ ರೀತಿ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಅದಕ್ಕೆ ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಜಾಸ್ತಿ ಬೇಕಿರುತ್ತೆ, ಒಬ್ಬೊಬ್ಬರಿಗೆ ಮೀಡಿಯಮ್ ನಾರ್ಮಲಾಗಿರಬೇಕಾಗುತ್ತೆ. ಸೊ ನಮಗೆ ಜಾಸ್ತಿ ಸ್ವೀಟ್ ಇದ್ರೂ ಇಷ್ಟ ಆಗಲ್ಲ. ನೆಕ್ಸ್ಟ್ ಒಂದು 3 ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಏನು ಕರೆದಿಟ್ಟಿರ್ತೀರಲ್ಲ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮ್, ಅದು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಕುದಿಸ್ಬೇಕು, ಹಾಲು ಹೊಡಿದಂಗೆ ಒಂದು ಚಿಕ್ಕ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ. ನೆಕ್ಸ್ಟ್ ಅದಕ್ಕೆ ನೀವು ಹುರಿದಿಟ್ಟಂಥ ಶಾವಿಗೆನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ತಿರುಗಿಸ್ಬಿಟ್ಟು 1-2 ಮಿಕ್ಸ್ ಕೊಡಿ ಸಾಕು. ನೀಟಾಗಿ ಅದು ಶಾವಿಗೆ ಎಲ್ಲ ಆ ಹಾಲಿನಲ್ಲೇ ಬೇಯಬೇಕು. ಅದು ಬೇಯಬೇಕಾದ್ರೆ ಆ ಹಾಲಂಶ ಎಲ್ಲ ಶಾವಿಗೆ ಇಟ್ಕೊಳ್ಳುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಸಪ್ರೇಟ್ ಕೂಡ ಕುಕ್ ಮಾಡಿಬಿಟ್ಟು ಒಂದು 80% ಸಪ್ರೇಟ್ ಬಿಸಿನೀರಲ್ಲಿ ಶಾವಿಗೆನ ಕುಕ್ ಮಾಡಿಬಿಟ್ಟು ಇದಕ್ಕೆ ಸೋಸಿ ಹಾಕ್ತಾರೆ. ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ. ಇದು ಹಾಲಲ್ಲೇ ಕುಕ್ ಆಗೋದ್ರಿಂದ ಅದು ಶಾವಿಗೆ ಎಲ್ಲ ಹಾಲಿನಂಶ ಇಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈ ಹದದಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಕೈಯಲ್ಲೇ ಹಿಂಗೆ ಮುಟ್ಟಿದ್ರೆ ಅದು ಶಾವಿಗೆ ಹಿಂಗೆ ಕಟ್ಟಾಗಿಬಿಡ್ಬೇಕು. ಅಷ್ಟು ನೀಟಾಗಿ ಚೆನ್ನಾಗಿ ಅದರಲ್ಲೇ ಬೇಯಿಸಿ. ನಿಮ್ಗೆ ಯಾವ ಹದದಲ್ಲಿ ಬೇಕೋ, ಸ್ವಲ್ಪ ಒಬ್ಬೊಬ್ಬರಿಗೆ ಗಟ್ಟಿ ಇರಬೇಕು, ಒಬ್ಬೊಬ್ಬರಿಗೆ ತೆಳುವಿದ್ರೆ ಇಷ್ಟ ಆಗುತ್ತೆ. ನಮಗೆ ಸ್ವಲ್ಪ ತೆಳ್ಳಗಿದ್ರೆ ಚೆಂದ. ಆಮೇಲೆ ಒಂದು 3 ಸ್ಪೂನಷ್ಟು ಬಾದಾಮ್ ಪೌಡ್ರ್ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು 3 ಸ್ಪೂನ್ ಬಾದಾಮ್ ಪೌಡ್ರ್ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇಷ್ಟೇ, ಪಾಯಸ ರೆಡಿ. ಈ ಥರ ಪ್ರೆಸ್ ಮಾಡಿದ್ರೆ ಶಾವಿಗೆ ಕಟ್ಟಾಗಿಬಿಡ್ಬೇಕು, ಚೆನ್ನಾಗಿ ಬೆಂದಿದೆ ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.